ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ. ಗ್ಯಾದರಿಂಗ್ ಆದ ಮಾರನೇ ದಿನ ಅಂದ್ರೆ ನನ್ನ ಮಗಳ ಗ್ಯಾದರಿಂಗ್ ಈಗಾಗಲೇ ವಿಡಿಯೋ ಬಂದಿರ್ತೈತಿ, ಬಿಟ್ಟಿರ್ತೀನಿ, ನೋಡಿರ್ತೀರಾ. ಆ ವಿಡಿಯೋ ಆದ ಮಾರನೇ ದಿನ ನಾನು ಅನ್ನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿ ಟೀಚರ್ ಕಾಲ್ ಮಾಡಿ ಹೇಳಿದ್ರು. ಅಂದ್ರೆ ಪ್ರತಿ ವರ್ಷ ಇರ್ತೈತದ ಅನ್ನೋತ್ಸವ. ಇವಾಗ ನಾನು ಪಾರ್ಟಿಸಿಪೇಟ್ ಮಾಡಾಕತ್ತಿ 4 ವರ್ಷ ಆಯ್ತು. 4 ವರ್ಷನೂ ಕೂಡ ನಾನು ಅಲ್ಲಿ ದಾಬೇಲಿನ ಮಾಡಿದ್ದೆ. ಈ ಸಲನು ದಾಬೇಲಿನ ಮಾಡತ್ತೀನಿ, ಅದ್ರ ಜೊತೆ ದೋಸೆ ಮಾಡತ್ತೀನಿ. ಅಂದ್ರ ಸ್ಕೂಲ್ ಮಕ್ಕಳಿಗೆ ಪೇರೆಂಟ್ಸ್ಗೆ ಅದನ್ನ ಅವಕಾಶ ಕೊಟ್ಟಿರ್ತಾರ, ಹೊರಗಡೆಯಿಂದನೂ ಬಂದಿರ್ತಾರ ಅದ್ರಲ್ಲಿ ಭಾಗವಹಿಸಕ್ ಅಂತ ಹೇಳಿ. ಅದ್ ಹೆಂಗೆಲ್ಲ ಇರ್ತೈತಿ ಅನ್ನೋತ್ಸವ ಅಂದ್ರೆ ಏನು, ಹೆಂಗ ಇರ್ತೈತಿ ಅಂತ ಹೇಳಿ ನಾ ಅಲ್ಲಿ ಹೋದ ನಂತರ ಇದು ಮಾಡ್ಕೊಂತೀನಿ, ಮಾಡಿ ನಿಮ್ಗೆ ತೋರಿಸ್ತೀನಿ. ಇವಾಗ ನಾನು ಅದ್ರದ್ದೆಲ್ಲ ತಯಾರಿ ಮಾಡ್ಕೊಳಕತ್ತಿದ್ನಿ. ಸಂತಿ ತರಬೇಕು, ಅದಕ್ಕೆ ಏನೆಲ್ಲ ಮೆಟೀರಿಯಲ್ ಎಲ್ಲ ಹಾಕ್ಬೇಕಲ್ಲ, ಅದಕ್ಕೆ ಏನೆಲ್ಲ ರೇಷನ್ ಹಾಕ್ಬೇಕಲ್ಲ ಅದನ್ನೆಲ್ಲ ತರಬೇಕು. ದಾಳಿಂಬೆ ತರಬೇಕು, ಅದಕ್ಕೆ ಬನ್ ತರಬೇಕು, ಸೇವ್ ತರಬೇಕು, ಶೇಂಗಾ ತರಬೇಕು, ಇದು ಏನೇನು ತರಬೇಕು. ಮೇನ್ ಅಂದ್ರೆ ಬಟಾಟಿ ತರಬೇಕು, ಅದ್ರೊಳಗ ಸ್ಟಫ್ ಮಾಡಕ್ ಹೇಳಿ ಭಾಜಿ ಮಾಡ್ಕೊಳ್ತೀವಲ್ಲ ಅದನ್ನ ತರಬೇಕು. ಬಟಾಟಿ ತಂದು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು. ಮತ್ತ ಅದ್ರದ್ದು ಹುಣಸಿಕಾಯಿದ ರಸ, ಇದ್ರದ್ದು ಸ್ವೀಟ್ ಚಟ್ನಿ ಅಂತಾರಲ್ಲ, ಹುಣಸಿಕಾಯಿಂದ ಮಾಡ್ತೀವಲ್ಲ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಇವನ್ನೆಲ್ಲ ಮಾಡ್ಕೊಳ್ಬೇಕು. ಅಂದ್ರೆ ನಾಳೆ ಐತದ ಅನ್ನೋತ್ಸವ ಕಾರ್ಯಕ್ರಮ, ನಾಳೆ ಐತಿ. ನಾನು ಇವತ್ತ ಅವನ್ನೆಲ್ಲ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡಿ ಅಂದ್ರೆ ನಾಳೆ ಬಾಜಿ ಮತ್ತ ಇದು ಗ್ರೀನ್ ಚಟ್ನಿ ಮತ್ತ ಅದು ಹಿಟ್ಟು ರುಬ್ಬೋದು, ದೋಸೆ ಹಿಟ್ಟು ರುಬ್ಬೋದು, ಬಾಜಿ ಮಾಡೋದು, ಚಟ್ನಿ ಮಾಡೋದು ಎಲ್ಲ ನಾಳೆ ಮಾಡ್ಕೊಳ್ಬೇಕು. ಒಂದೇ ದಿನ ಆದ್ರೆ ಎಲ್ಲ ನನಗೆ ಹೆವಿ ಆಗ್ತೈತೆ ಅಂತ ಹೇಳಿ ಇವತ್ತನ ಸಾಯಂಕಾಲ ಅದನ್ನ ಸ್ವೀಟ್ ಚಟ್ನಿ ಮತ್ತೆ ಖಾರದ ಕೆಂಪು ಚಟ್ನಿ ಮಾಡಿ ಇಟ್ಕೊಳಕತ್ತೀನಿ. ದಾಬೇಲಿ ಮಾಡೋ ಪ್ರೊಸೆಸ್ನ ನಾನು ಆದ್ರೆ ತೋರಿಸ್ತೀನಿ, ಇಲ್ಲ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ನಾನು ಒಬ್ಳೆ ಮಾಡ್ತಾ ಇದ್ದೀನಲ್ಲ, ಆ ಹೆಲ್ಪಿಗೆ ಯಾರು ಇದು ಮಾಡಕ ಇರಲ್ಲ ಅನ್ಸ್ತೈತಿ. ಅದಕ್ಕ ನೋಡೋಣ, ಆದ್ರೆ ವಿಡಿಯೋ ಮಾಡ್ಕೊಂಡಿರ್ತೀನಿ. ದಾಬೇಲಿ ರೆಸಿಪಿ ನಿಮಗೆ ಏನಾದ್ರೂ ಬೇಕು ಅಂದ್ರೆ ಇನ್ನೊಂದ್ಸಲ ಮತ್ತೆ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ. ಅದಕ್ಕೆ ರೆಸಿಪಿ ಬೇಕಾಗಿದೆ ಅಂತ ಕಮೆಂಟ್ ಮಾಡ್ತಿರಲ್ಲ, ಅವಾಗ ನಾನು ಮಾಡಿ ತೋರಿಸ್ತೀನಿ. ಇವಾಗ 3 ವರ್ಷದಿಂದ ಮಾಡತ್ತೀನಲ್ಲ, 3 ವರ್ಷದಿಂದ ಮಾಡಿದಾಗ್ನು ದಾಬೇಲಿ ಮಸ್ತ್ ಬಂದಿತ್ತು. ಎಲ್ಲರೂ ಯಾರ್ಯಾರೆಲ್ಲ ಟೇಸ್ಟ್ ಮಾಡಿ ಹೋಗಿದ್ರಲ್ಲ. ಅನ್ನೋತ್ಸವ ಅಂದ್ರೆ ಒಬ್ಬೊಬ್ರಿಗೆ ಗೊತ್ತಿರ್ತೈತಿ, ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ. ಅನ್ನೋತ್ಸವ ಅಂದ್ರೆ ನಮ್ಗ ಟೀಚರ್ ನಮ್ಮ ಹೆಸರು ಬರ್ಕೊಂಡಿರ್ತಾರ. ನಾವ್ ಅಲ್ಲಿ ನಮಗೊಂದು ನಂಬರ್ ಕೊಟ್ಟಿರ್ತಾರ, ಆ ಟೇಬಲ್ ಅನ್ನು ಕೊಟ್ಟಿರ್ತಾರ. ನಾವು ಅಲ್ಲಿ ಹೋಗಿ ಏನು ನಮ್ದು ವೆರೈಟಿ ಫುಡ್ ಇರ್ತೈತಲ್ಲ, ನಾವು ಏನ್ ವೆರೈಟಿ ಫುಡ್ ತಗೊಂಡಿರ್ತೀವಲ್ಲ ಅದನ್ನ ಅವತ್ತು ಒಂದ್ ದಿನ ಅಲ್ಲಿಟ್ಟು ಮಾರೋದು. ಅದು ಸಿಂಪಲ್ ಆಗಿ ಹೇಳ್ತೀವಿ. ನಾವು ಅಲ್ಲಿ ಹೋಗಿ ನಮ್ಮ ಫುಡ್ನ ಮಾರಿ ದುಡ್ಡು ಮಾಡೋದು ಅಷ್ಟೇ. ಇದೇ ತರ ನಾನು 3 ವರ್ಷದಿಂದ ಮಾಡೀನಿ. 3 ವರ್ಷದಿಂದ ಮಾಡಿದಾಗ್ಲೂ ಒಬ್ರು ನನ್ನ ಪಾರ್ಟ್ನರ್ ತಗೊಂತಿದ್ನಿ. ನನಗ ಅದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. 2 ವರ್ಷ ನಾನು ನಮ್ಮ ಫ್ರೆಂಡ್ನ ನನ್ನ ಜೊತೆಗೆ ಇಟ್ಕೊಂಡಿದ್ವಿ, ಅಂದ್ರೆ ಪಾರ್ಟ್ನರ್ ಆಗಿ ಮಾಡ್ಕೊಂಡಿದ್ವಿ. ಖರ್ಚಿನಲ್ಲೂ ಪಾರ್ಟ್ನರ್, ಅದ್ರದ್ದು ಏನ್ ಇನ್ಕಮ್ ಬರ್ತಿತ್ತಲ್ಲ ಅದಕ್ಕೂ ಪಾರ್ಟ್ನರ್ ಆಗಿ ಮಾಡ್ತಾ ಇದ್ವಿ. ಒಬ್ಳೆ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಹಂಗಾಗಿ ಜಾಸ್ತಿ ಕೆಲಸ ಇರ್ತೈತಲ್ಲ, ಅದಕ್ಕೆ ಇವತ್ತ ಎಲ್ಲ ಮಾಡ್ಕೊಂತೀನಿ. ನಾಳೆ ಅದ್ರದ್ದು ಏನೇನು ಇರ್ತೈತಲ್ಲ ಅದನ್ನ ರೆಡಿ ಮಾಡ್ಕೊಂತೀನಿ. ಇವಾಗ ನಾನು ಪ್ಯಾಟ್ಯಾಕ್ ಹೋಗ್ಬೇಕು, ರೆಡಿ ಆಗ್ತೀನಿ, ಮತ್ತೆ ನಿಮ್ಗೆ ಸಿಗ್ತೀನಿ. ಪ್ಯಾಟ್ಯಾಗ ಹೋದಾಗ ನನಗೆ ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮನೆಗೆ ಬಂದ ನಂತರ ತೋರ್ಸತ್ತೀನಿ, ಮರನೇ ದಿನ ತೋರ್ಸತ್ತೀನಿ. ಇದು ದೋಸಾದ ಹಿಟ್ಟು ರುಬ್ಬಿಟ್ಟೇನೆ, ಅಷ್ಟು ದೊಡ್ಡ ಡಬ್ಬಿ ತೋರಿಸಿದ್ನಲ್ಲ ದೋಸಾದ ಹಿಟ್ಟು. ಇವೆರಡು ಬಟಾಟೆ ಸ್ಮ್ಯಾಶ್ ಮಾಡಿಟ್ಟೇನಿ. ಒಂದು ದೋಸಾ ಹಿಟ್ಟಿಗೆ ಬಾಜಿ ಮಾಡತ್ತೀನಿ, ಒಂದು ದಾಬೇಲಿಗೆ ಒಳಗಡೆ ಸ್ಟಫ್ ಮಾಡಕ್ಕಂತ ಹೇಳಿ ಮತ್ತೊಂದು ಮಾಡಕ್ಕಂತ ಇಟ್ಟೇನಿ. ಮತ್ತು ಇಲ್ಲಿ ಗ್ರೀನ್ ಚಟ್ನಿ ಮಾಡೋಕೆ ತೋರಿಸಿದ್ನಲ್ಲ, ಇದೀಗ ಗ್ರೀನ್ ಚಟ್ನಿ ಮಾಡೋಕೆ ರೆಡಿ ಮಾಡಿಟ್ಟೇನೆ. ಅಲ್ಲಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ, ಇದು ದಾಬೇಲಿ ಮಸಾಲ. ಇವಾಗ ಅದು ದಾಬೇಲಿ ಮಾಡೋಕೆ ಇದು ಶೇಂಗಾ ನಾನು ನಿನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಶೇಂಗಾ ಹುರಿದು ಅದಕ್ಕೆ ಒಗ್ಗರಣೆ ಕೊಟ್ಟೇನಿ. ಖಾರದ ಪುಡಿ ಮತ್ತು ದಾಬೇಲಿ ಮಸಾಲತ್ತು ಹಾಕಿ ಒಗ್ಗರಣೆ ಕೊಟ್ಟು ಇಟ್ಕೊಂಡೇನಿ. ಅದನ್ನೆಲ್ಲ ರೆಡಿ ಮಾಡಿ ಚೀಲದಾಗೂ ಹಾಕಿಟ್ಟೇನಿ. ಇನ್ನು ತೊಗೊಂಡು ಬ್ಯಾಗಿಗೆ ಹಾಕ್ಕೊಂಡು ಒಯ್ಯೋದಷ್ಟ. ಇಲ್ಲಿ ಬಾಜಿ ಅದು ಸ್ಟಪ್ ಒಳಗೆ ಇದ್ರ ದಾಬೇಲಿ ಒಳಗೆ ಸ್ಟಪ್ ಮಾಡ್ತೀವಲ್ಲ, ಅದನ್ನು ಬಾಜಿ ಮಾಡ್ಕೊಳಕ್ಕಂತ ಹೇಳಿ ಇಟ್ಕೊಂಡೇನಿ. ಇಲ್ಲಿ ದೊಡ್ಡದೊಂದು ಇದನ್ನ ಇಟ್ಟೇನಿ, ಬಾಳ್ಗಿನ ಇಟ್ಟೇನಿ. ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ. ಇದನ್ನು ಹಾಕಿದ್ದೀನಿ, ಏನದು ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಇದು ಸ್ವಲ್ಪ ತಿಳುವಾಗಬೇಕು. ಇದು
ದಾಬೇಲಿ ಒಳಗೆ ಸ್ಟಫ್ ಮಾಡೋದೇ ಬಟಾಟಿದು ಏನೈತಲ್ಲ ಬಾಜಿ ಅದು ಒಂದು ಸ್ವಲ್ಪ ತೆಳುವಾಗಬೇಕು. ನಾವು ದೋಸಾಕ್ಕೆ ತಿನ್ನೋಕ್ಕಿಂತಲೂ ಇದಕ್ಕೆ ಒಂದು ಸ್ವಲ್ಪ ತೆಳುವಾಗಬೇಕಷ್ಟ. ಅದು ಇನ್ನೂ ದೋಸಾಕ್ಕೆ ರೆಡಿ ಮಾಡಿದ್ದೇನೆಲ್ಲ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ದೋಸೆ ಈ ಸಲ ಸೇಲ್ ಆದರೂ ಆಗಲಿಲ್ಲ ಅಂದರೂ ಬಿಡಲಿ, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಒಂದು 4 ಜನ ಫ್ಯಾಮ್ಲೀಸ್. ನೀವು ನೋಡಿರ್ಬೋದು ಟೂರಿಗೆಲ್ಲ ಹೋದಾಗ ನೀವೆಲ್ಲ ನೋಡಿರ್ತೀರಿ ನಮ್ಮ ಫ್ರೆಂಡ್ಸ್ನ. ಅವರೆಲ್ಲರೂ ಬರ್ತಾರೆ. ಎಲ್ಲರೂ ಕೂಡಿ ಲಾಸ್ಟಲ್ಲಿ ಅಲ್ಲೇ ಹೊರಗಡೆ ಕೂತ್ಕೊಂಡು ಒಂಥರ ನಾಷ್ಟ ಅದೇ ಊಟನೇ ಆಗಿಬಿಡ್ತು ಬಿಡ್ರಿ. ಅದು ಆ ಥರ ತಿಂದು ಎಲ್ಲ ಎಂಜಾಯ್ ಮಾಡಿ ಬರಬೇಕು ಅಂತ ಹೇಳಿ ನಾನು ದೋಸೆ ಹಿಟ್ಟು ತೊಗೊಂಡೋಗಿದ್ನಿ. ಅಲ್ಲಿ ಅದೆಲ್ಲ ಉಲ್ಟಾ ಆಗಿಬಿಡ್ತು. ದೋಸೆ ಹಿಟ್ಟನ ಮೊದಲು ಖಾಲಿ ಆಗಿಬಿಡ್ತು, ದಾಬೇಲಿನ ಉಳಿದು. ವರ್ಷ ಹೆಂಗಾಗ್ತಿತ್ತು ಅಂದರೆ ದಾಬೇಲಿನ ಎಲ್ಲ ಹೋಗ್ತಿದ್ದು. ವರ್ಷ ದಾಬೇಲಿ ಒಂದು ಮಾಡ್ತಿದ್ವಿ, ಈ ಸಲ ದೋಸೆ ಒಂದು. ನಾ ಹಿಂಗೆ ತಿಳ್ಕೊಂಡು ಸ್ವಲ್ಪ ಹಿಟ್ಟು ರುಬ್ಕೊಂಡಿದ್ನಿ. ಈ ಸಲ ಏನಾಯಿತು ಅಂದ್ರೆ ದೋಸೆನೇ ಜಾಸ್ತಿ ಹೋಯಿತು, ದಾಬೇಲಿ ಸ್ವಲ್ಪ ಹೋಯಿತು. ಸ್ವಲ್ಪ ಹೋಯಿತು ಅಂದರೆ ಒಂದು 2ರಿಂದ 3 ಡಜನ್ ಕಡಿಮೆ ಹೋಯಿತು. ವರ್ಷದಕ್ಕಿಂತ 2-3 ಡಜನ್ ಬಣ್ಣ ಎಲ್ಲ ಉಳಿದಿದ್ದು. ಅವೆಲ್ಲ ಅವನ್ನ ತೊಗೊಂಬಂದ್ವಿ ಮನೆಗೆ. ಇದೆಲ್ಲ ನೋಡ್ರಿ, ಇಲ್ಲಿ ಬಾಜಿ ರೆಡಿ ಇದನ್ನು ಖಾರದ ಪುಡಿ ಮತ್ತು ದಾಬೇಲಿ ಮಸಾಲ ಅದನ್ನೆಲ್ಲ ಫ್ರೈ ಮಾಡಿದ ನಂತರ ಸ್ವಲ್ಪ ನೀರು ಹಾಕಿ ಈ ಥರ ಮಾಡ್ಕೊತೀನಿ. ಯಾಕಂದರೆ ಸ್ವಲ್ಪ ತಿಳುವಾಗಬೇಕಂತ ಹೇಳಿದ್ನಲ್ಲ. ಈ ಥರ ಆದಮೇಲೆ ಅದನ್ನು ಬಟಾಟಿದೇನು ನಾವು ಸಣ್ಣಂಗೆ ಅದು ಒಟ್ಟು ಒಂಚೂರು ಗಂಟಿರಬಾರ್ದು, ಇದು ಬೆರೆಸಿರಬಾರ್ದು, ಎಲ್ಲ ಹಿಂಗೆ ಸ್ಮ್ಯಾಶ್ ಮಾಡ್ಬೇಕು ಅದನ್ನೀಗ ಹಾಕಿ ಇವಾಗ ನೋಡ್ರಿ ಎಲ್ಲ ತಿರುಗಿಸ್ಕೊಂಡು ಎಲ್ಲ ತಯಾರಾದ ನಂತರ ತೋರ್ಸತ್ತೀನಿ. ಇನ್ನು ದಾಳಂಬಿ ಎಲ್ಲ ಬಿಡಿಸಿಟ್ಕೊಳ್ಬೇಕು, ಅದು ಒಂದು ಕೆಲಸ ಉಳ್ದೈತಿ. ಮತ್ತು ನಾನು ನಿನ್ನೆ ಪೇಟೆಗೆ ಹೋದಾಗ ಬಣ್ಣ ಆರ್ಡ್ರ್ ಕೊಟ್ಟು ಬಂದಿದ್ದೀನಿ. ಅವರು ಫ್ರೆಶ್ ಮಾಡಿ ಕೊಡ್ತಾರೆ, ಸ್ಟಾಕ್ ಇಟ್ಟದ್ದು ನಾನು ತೊಗೊಳಂಗಿಲ್ಲ. ಅಲ್ಲಿ ಹೋಗಿ ತೊಗೊಂಡು ಆರ್ಡ್ರ್ ಕೊಟ್ಟು ಬಂದಿದ್ನಿ, ಮತ್ತು ಇವತ್ತು ಹೋಗಿ ತೊಗೊಂಬಂಡೇನಿ ನೋಡ್ರಿ. ಈ ಥರ ಮನ್ಯಾಗನ ಕಟ್ ಮಾಡಿ ಇಟ್ಕೊತೀವಿ. ಅಲ್ಲಿ ಚಾಕು ಒಯ್ದ್ರೂ ಒಬ್ಬರು ಕಟ್ ಮಾಡೋಕ್ಕೆ ಬೇಕು, ಭಾಳ ಇದು ಆಗ್ತೈತಲ್ಲ. ಅದಕ್ಕೆ ಇವ ಸಣ್ಣ ಸೇವ ನನ್ನ ಮಗಳೂ ಕುಂತಾಳೆ ನೋಡ್ರಿ ಕಟ್ ಮಾಡೋಕ್ಕಂತ ಹೇಳಿ. ಈ ಥರ 2 ಬಾಕ್ಸ್ ಅಂದರೆ 10 ಡಜನ್ಕಿಂತ ಜಾಸ್ತಿ ಇದ್ದವು, 12 ಡಜನ್ ಮ್ಯಾಗಿದ್ದು. ಅವನ್ನೆಲ್ಲನೂ ಈ ಥರ ಕಟ್ ಮಾಡಿ ಇಟ್ಕೊಂಡ್ವಿ. 10 ಡಜನ್ ಮಾತ್ರ ಹೋದವು ಅವ ಸೇಲ್ ಅದು. ಇನ್ನು ಮ್ಯಾಲಿನೂ ಏನು 2-3 ಡಜನ್ ಇದ್ದು ಅಲ್ಲ, ಅವೆಲ್ಲ ಉಳಿದ್ಬಿಟ್ಟಿದ್ದು. ನಾನಿಲ್ಲಿ ಇದನ್ನು ತೊಗೊಂಡು ಹೋಗ್ತಾಯಿದ್ವಿ, ಗ್ಯಾಸ್ ಮತ್ತು ಸಿಲಿಂಡ್ರ್ ತೊಗೊಂಡು ಹೋಗ್ಬೇಕಲ್ಲ ಅಲ್ಲಿ. ದೋಸೆ ಮತ್ತು ಇದು ದಾಬೇಲಿನೂ ಬಿಸಿ ಮಾಡಿ ಕೊಡ್ತೀವಲ್ಲ, ಅದಕ್ಕೆ ನಾನು ರೋಡ್ಲಿಂದ ಗಾಡಿ ಮೇಲೆ ನಮ್ಮ ಮನೆಯವರು ಅದು ಬೈಕೊಂತ ನನ್ನ ಓದಿ ಇಳ್ಸಾಕತ್ತಿದ್ರು. ಯಾಕಂದ್ರೆ ವರ್ಷದ ಸಿಲಿಂಡ್ರ್ ಒಯ್ದು ಇಡಬೇಕಾಗ್ತೈತಿ. ಅವ್ರಿಗೆ ಅದೊಂದು ಕೆಲಸನ ಪಾಪ. ಅನ್ಕೊಂತೀನಿ ನಾನು, ವರ್ಷ ಒಂದು ಸಣ್ಣ ಇದು ಇರ್ತಾವಲ್ಲ ಸಿಲಿಂಡ್ರ್ ಕೆಳಗನ ಮ್ಯಾಲೆ ಒಲೆ ಇರ್ತಾವಲ್ಲ, ಅದು ಆ ಥರ ಸಿಲಿಂಡ್ರ್ ತೊಗೋಬೇಕು ಅನ್ಕೊತೀನಿ. ಅದು ತೊಗೊಳ್ಳೋ ಟೈಮಿಗೆ ಬಂದು ನನ್ನ ಹತ್ರ ದುಡ್ಡೇ ಇರೋಂಗಿಲ್ಲ, ಹಾಗಾಗಿ ಬಿಟ್ಟಿರ್ತೈತಿ. ಈ ಸಲನೂ ಹಂಗೆ ಅಂದ್ಕೊಂಡು, ಆದರೂ ಅದು ದೊಡ್ಡ ಒಲೆ ಮನೆಯಾಗೆ ಯೂಸ್ ಮಾಡ್ತೀವಲ್ಲ, ಅದು ಒಲೆನ ಒಯ್ಯೋದಾಯಿತು. ಈ ಥರ ಇಲ್ಲಿ ನೋಡ್ರಿ, ಇವಾಗ ಬಂದು ಎಲ್ಲರೂ ಸೆಟ್ ಮಾಡ್ಕೊಳ್ತಾ ಇದ್ರು. ನಾನು ಕೂಡ ಇಲ್ಲೆಲ್ಲ ಸೆಟ್ ಮಾಡಿ ಆಯ್ತು ನೋಡ್ರಿ. ನಮ್ಮ ಮನೆ ಬಾಜುಕಿನ ಹುಡುಗಿನ ಕರ್ಕೊಂಡು ಹೋಗಿದ್ನಿ, ನಿಮ್ಗೆ ಆಗಲೇ ಬಣ್ಣ ಕೊಯ್ತಾ ಇದ್ಲಲ್ಲ, ಅವಳನ್ನ ಕರ್ಕೊಂಡು ಹೋಗಿದ್ನಿ, ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ಬಾ ಅಂತ ಹೇಳಿ. ಆಕಿನೂ ಕರ್ಕೊಂಡು ಹೋಗಿದ್ನಿ. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇಷ್ಟು 6 ಗಂಟೆಗೆ ಹೋಗಿ 6 ಗಂಟೆಗೆ ಹೋಗಿ ಅವನ್ನೆಲ್ಲ ಸೆಟ್ ಮಾಡಿ ಇಟ್ಕೊಂಡು, ನನಗಂತೂ ಇಡೀ ಆಗಲಿಲ್ಲ. ಆಮೇಲೆ ರಶಂದು ದೋಸೆ ಹಾಕ್ಕೊಡ್ರಿ, ದಾರಿ ಹಾಕ್ಕೊಡ್ರಿ ಅಂತ ಇಷ್ಟು ಜನ ಬಂದುಬಿಟ್ರು. ಆಮೇಲೆ ನನಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ನಮ್ಮ ಪಾಪ ಅವರು ಬೇಯಿಸಿ ಕೊಡೋದಿದ್ರು. ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ ಅವರಿಗೆ. ಇಲ್ಲಿ ನೋಡ್ಬೋದು ನೀವು. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡತ್ತೀನಿ. ನಿಮ್ಮದು ಒಂದು ಸಬ್ಸ್ಕ್ರೈಬ್ ನನಗೆ ಭಾಳ ಮೋಟಿವೇಶನ್ ಆಗ್ತೈತಿ. ಇಲ್ಲಾಂದ್ರೆ ವಿಡಿಯೋ ಮಾಡೋಕ್ಕೆ ಕೂಡ ಮನಸ್ಸು ಬರೋಂಗಿಲ್ಲ, ಸಬ್ಸ್ಕ್ರೈಬರು ವ್ಯೂಸ್ ಬರಲಿಲ್ಲ ಅಂದರೆ. ಮತ್ತು ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲಲ್ಲ. ಸೊ ನೆಕ್ಸ್ಟ್ ಏನಾದರೂ ಹಿಂಗೇನಾದರೂ ಮಾಡಿದರೆ ವಿಡಿಯೋ ಮಾಡೋಕ್ಕಂತನೇ ಸಪ್ರೇಟ್ ನಾನು ಪ್ರಿಫರೆನ್ಸ್ ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಏನು ದಾಬೇಲಿ ಮಾಡಿದ್ದೆ, ಎಷ್ಟು ಇನ್ಕಮ್ ಬಂತು, ಎಷ್ಟು ಖರ್ಚಾಯಿತು ಅಂಥೇಳಿ. ಆದರೆ ನಾನು ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.